ಈಗ ಏನಾಗ್ತದೆ ಸರ್ ಅಂದರೆ, ನಾವು ಇದೆಲ್ಲ ಮಾಹಿತಿನೂ ಸಿ ರಮೇಶ್ ಅವರು ಮಾಡಿದ್ದಾರೆ ಅಂತ ಮಾಹಿತಿ ಅಲ್ಲ ಸರ್. ಇದು ನಮ್ಮ ಸಂಘದ ಹೆಸರಲ್ಲಿ, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ, ಕೇಂದ್ರ ಸಮಿತಿ ಹೆಸರಲ್ಲಿ ಇಷ್ಟೆಲ್ಲ ಹಗರಣ ನಡೆದಿದೆ ಸರ್. ಈ ಕೈವಾಡ ಯಾರ್ದಿದೆ, ಯಾವುದೇ ವ್ಯಕ್ತಿ ಇದರಲ್ಲಿರೋ ನಾವೆಲ್ಲ ಕಾಂಟ್ರಾಕ್ಟರ್ಗಳು ನಮ್ದು ಯಾರದೇ ವ್ಯಕ್ತಿ ಇದ್ದರೂ ನಮ್ಮನ್ನು ಅದನ್ನು ತನಿಖೆ ಮಾಡಿ ನಮಗೆ ಶಿಕ್ಷೆ ಕೊಡೋಕೆ ರೆಡಿ ಇರಬೇಕು. ಆ ರಾಜ್ಯಾಧ್ಯಕ್ಷರಾದಂಥವ್ರು ಅವರು ಜಿಲ್ಲೆಯಲ್ಲಿ, ಅವರು ಮೈಸೂರು ಜಿಲ್ಲೆಯಲ್ಲಿ ಇರೋರು, ಮೈಸೂರು ಜಿಲ್ಲಾ ಸಮಿತಿ ಹೆಸರಲ್ಲಿ ನಕಲಿ ಚಾಪಕ್ಕಾಗದ ಹಗರಣ ಮೈಸೂರು ಜಿಲ್ಲೆ ಹೆಸರಲ್ಲಿ ಬರ್ತಾಯಿದೆ ಅಂತ ಆದರೆ ಅದನ್ನು ತನಿಖೆ ಮಾಡಬೇಕು, ಅದನ್ನು ಒಂದು ಹಂತಕ್ಕೆ ತರಬೇಕು. ನಮ್ಮ ಮೈಸೂರು ಜಿಲ್ಲೆ ಇದು ಇಡೀ ದೇಶದಲ್ಲಿ ಪ್ರಸಿದ್ಧಿಯಾಗಿರೋಂಥ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾಯಿದೆ ಅನ್ನೋ ಒಂದು ಯಾವುದೇ ಒಂದು ಆ್ಯಕ್ಷನ್ ತೊಗೊಳಲ್ಲ. ಆದರೆ ಅವ್ರಿಗೆ ಏನಂದರೆ, ಅವ್ರಿಗೆ ಎಲ್ಲಾದರೂ ಅನುಕೂಲ ಆಗ್ತಕ್ಕಂಥದ್ದು ಒಂದು ಸಣ್ಣದೊಂದು ಪೇಪರ್ ಮಿಸ್ಟೇಕ್ ಇದ್ದರೂ ಅವತ್ತೇ ಹೋಗ್ಬಿಡ್ತಾರೆ. ಇಷ್ಟು ದೊಡ್ಡ ಹಗರಣ ಮೈಸೂರು ಜಿಲ್ಲಾ ಸಮಿತಿ ಮೇಲೆ ಬಂದಿದೆ, ಆಮೇಲೆ ಇನ್ನು ಕೇಂದ್ರ ಸಮಿತಿ ಮೇಲೂ ಒಂದು ಬಂದಿದೆ ಸರ್. ಇದು ಆನೇಕಲ್ ತಾಲ್ಲೂಕಲ್ಲಿ ಇವರೇನು ಮಾಡ್ತಾಯಿದ್ರು, 2022 ಅಧಿಕಾರಕ್ಕೆ ಬಂದ ಮೇಲೆ, ಅದಕ್ಕೆ ಮುಂಚೆ ಇವರು ಅಲ್ಲೇ ನೇರವಾಗಿ ಮೈಸೂರು ಜಿಲ್ಲೆಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಇಲ್ಲಿ ಕಾರ್ಯದರ್ಶಿಗಳು ಅಂತ ಚಂದ್ರಬಾಬು ಇದ್ದಾರೆ ಸರ್, ಅವ್ರ ಮುಖಾಂತರ ಬಂದು ಇಡೀ ರಾಜ್ಯಾದ್ಯಂತ ತಲುಪೋದು. ನನಗೊಂದು ಮಾಹಿತಿ ಇದೆ ಸರ್, ಅವ್ರ ಗೋಡನಲ್ಲಿ ಲೋಡು ಲಾರಿ ಏನೆಲ್ಲ ಇದು ಟೆಂಪೋದಲ್ಲ ತರೋದು ಅನ್ಲೋಡ್ ಮಾಡ್ಕೊಂಡು ಇಡೀ ರಾಜ್ಯಾದ್ಯಂತ. ಇದಕ್ಕೊಂದು ಅಧಿಕೃತ ಮಾಹಿತಿ ಅಲ್ಲ, ನಾನು ಅದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಮಹಾರಾಷ್ಟ್ರದಿಂದ ಬಾರ್ಡ್ರಿಂದ ಬರ್ತಿತ್ತಂತೆ, 50 ರೂಪಾಯಿಗೆ ತೊಗೊಂಬರೋದಂತೆ, ಅದನ್ನು ಇಲ್ಲಿ 200 ರೂಪಾಯಿ ಮಾರಿರೋದು. ಇದು ದೊಡ್ಡ ಜಾಲ. ಇದನ್ನು ಯಾರೇ ವ್ಯಕ್ತಿ, ಈಗ ನಾವು 14,000 ಜನ ಗುತ್ತಿಗೆದಾರರು ಏನಿದ್ದೀವಿ, ಅದರಲ್ಲಿ ಯಾರೇ ಪಾತ್ರ ಇರಲಿ, ಹಿಂದೆ ಅಧಿಕಾರ ಮಾಡಿದವರು ಇರ್ಬೋದು, ಯಾರೇ ಇರ್ಬೋದು, ಅವ್ರ ಮೇಲೆ ಸೀರಿಯಸ್ ಆದ ಆ್ಯಕ್ಷನ್ ತೊಗೊಳ್ಬೇಕು. ಅದು ತನಿಖೆ ಏನಾಗಬೇಕು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದನ್ನು ಕೃಷ್ಣ ಬೈರೇಗೌಡರು ಇದನ್ನು ಲೆಟ್ರ್ ಕೊಟ್ಟಿದ್ದು, ಅವ್ರಿಗೂ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ತಿಂಗಳಿಗೆ ಸುಮಾರು 8,000 ಕೋಟಿನ ಏನೋ ನಷ್ಟ ಆಗುತ್ತೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಪರ್ವದಲ್ಲಿ ಬಂದಿದೆ, ಸುಮಾರು 6 ತಿಂಗಳಿಂದ ಈ ಪಿ ಎಲ್ ಹಾಕಿದಾಗ ಅದನ್ನು ಪಿ ಎಲ್ ಹಾಕಿದ್ದನ್ನು ಬಿತ್ತರ ಆಗಬಾರ್ದು ಅಂಥೇಳಿ ಈಗ ಅದು ಬಿತ್ತರ ಆಗೋದು ಎಷ್ಟೊಂದು ಮಧ್ಯಾಹ್ನ 12-1 ಗಂಟೆಗೆ ಇದು ಇದಾಗುತ್ತೆ, ರೆಕಾರ್ಡ್ ಆಗುತ್ತೆ, ಸ್ಟೋರಿ ಆಗುತ್ತೆ. ಬೆಳಿಗ್ಗೆ ಅಥವಾ ರಾತ್ರಿ ಅದು ಡಿಸ್ಪ್ಲೇ ಆಗಬೇಕಾಯ್ತು ಅಂದರೆ ಎಲ್ಲ ಟೆಲಿಕಾಸ್ಟ್ ಆಗಬೇಕಾಯ್ತು. ನಾವೆಲ್ಲನೂ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಅದು ಯಾವ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಸರ್, ಅದು ಬರಲೇ ಇಲ್ಲ. ದೊಡ್ಡ ನ್ಯೂಸ್ ಚಾನಲಲ್ಲಿ ಬರಲೇ ಇಲ್ಲ. ಯಾವುದೋ ನಾವು ಯೂಟ್ಯೂಬಲ್ಲಿ ಅಥವಾ ಕನ್ನಡ ಪೇಪರಲ್ಲಿ ಬಂತು. ಕನ್ನಡ ಪೇಪರಲ್ಲಿ ಬಂದಿರತಕ್ಕಂಥ ಇದು ನನ್ನ ಹತ್ರ ಕಟ್ಟಿಂಗ್ಸ್ ಇದೆ ಸರ್, ತೋರಿಸ್ಬೇಕಾ ಸರ್? ಇಲ್ಲ, ನಾನು ಅದನ್ನು ಕಲೆಕ್ಟ್ ಮಾಡ್ತೀನಿ. ಆಯ್ತು ಸರ್. ಅದಾದಮೇಲೆ ಅದಕ್ಕೆ ಮೊದಲಿಗೆ ಒಂದು ಮುಗಿಸ್ಬಿಡ್ತೀನಿ ಸರ್, ಅದ್ರ ಜೊತೆ ಸಂಬಂಧಪಟ್ಟಂತೆ. ಅವಾಗೇನಾಯಿತು ಅಂದರೆ ಸರ್, ಈಗ ಕೇಂದ್ರ ಸಮಿತಿ ಯಾವಾಗ 12/6/2022 ಅಧಿಕಾರಕ್ಕೆ ಬಂದ ಮೇಲೆ ಅವರ ನೇರವಾಗಿ ಹೋಗ್ತಿದ್ದ ಅಗ್ರಿಮೆಂಟು ಕೇಂದ್ರ ಸಮಿತಿಯಿಂದ ಬರೋ ಥರ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿ ಪ್ರಿಂಟ್ ಮಾಡೋದು, ಕೇಂದ್ರ ಸಮಿತಿಗೆ ತಂದು ಇವ್ರದ್ದೊಂದು ಸಪ್ರೇಟ್ ಒಂದು ಕೋಡ್ ನಂಬರ್ ಹಾಕ್ಬಿಟ್ಟು ಮಾರೋ ಥರ ಮಾಡಿದ್ರು ಸರ್. ಅದಾದಮೇಲೆ ಈ ಆನೇಕಲ್ ತಾಲ್ಲೂಕೊಂದು ನಮ್ಮದೊಂದು ಉಪಸಮಿತಿ ಇದೆ ಸರ್, ಅಂದರೆ ಕೇಂದ್ರ ಸಮಿತಿ ಅಂಡರಲ್ಲಿ ಬರ್ತದೆ. ಆ ಉಪಸಮಿತಿಗೆ ಇಲ್ಲಿ ಕೇಂದ್ರ ಸಮಿತಿಯಿಂದ ಅಗ್ರಿಮೆಂಟ್ ಕೊಡ್ತಾರೆ. ಅವರು ಅಧಿಕೃತವಾಗಿ ಚೆಕ್ ಮುಖಾಂತರನೇ ಆನೇಕಲ್ ತಾಲ್ಲೂಕಿನವರು ದುಡ್ಡು ಕಳಿಸ್ತಾರೆ, ಅಗ್ರಿಮೆಂಟ್ ಕೊಡ್ತಾ ಹೋಗ್ತಾರೆ. ಆದರೆ 10/12/2023 ಅದಕ್ಕೂ ಮುಂಚೆ ಏನು ಮಾಡ್ತಾರೆ, ಸಪ್ಲೈ ಮಾಡ್ತಕ್ಕಂಥ ಅಗ್ರಿಮೆಂಟು ಡೂಪ್ಲಿಕೇಟ್ ಆಗಿದೆ ಅಂತೇಳಿ ಅಲ್ಲಿನ AWE ಅಧಿಕಾರಿಗಳು, AWE ಏನಿದ್ದಾರೆ ಸಹಾಯ ಕಾರ್ಯನಿರ್ವಾಹಕ ಅಭಿಯಂತರರು, ಇದು ಎಲ್ಲ ಗಮನಿಸಿ ಅವ್ರೇನು ಮಾಡಿದ್ದಾರೆ, ನೋಡ್ರಿ ನೀವು ಹಾಕಿರ್ತಕ್ಕಂಥ ಎಲ್ಲ ಅಗ್ರಿಮೆಂಟ್ಗಳು ಫೇಕ್ ಆಗಿದೆ, ಇದನ್ನು ನೀವು ಇಮ್ಮಿಡಿಯೇಟ್ ಸರಿ ಮಾಡದೇ ಇದ್ದರೆ ನಾನು ಅದಕ್ಕೆ ಕಾನೂನು ಮೊರೆ ಹೋಗ್ತೀನಿ ಅಂತೇಳಿ ಯಾವಾಗ ಹೇಳಲಾಗಿ, ಏನು ಆನೇಕಲ್ ತಾಲ್ಲೂಕಿನವರು ಇಲ್ಲಿ ಅಧಿಕೃತವಾಗಿ ದುಡ್ಡು ಕೊಟ್ಟು ತೊಗೊಂಡಿದ್ದಾರಲ್ಲ ನಮ್ಮ ಕೇಂದ್ರ ಸಮಿತಿಯಿಂದ, ಅವ್ರಿಗೇನು ಮಾಡಿದ್ರು, ಸರ್ ನೀವು ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟು ನಕಲಿ ಆಗಿದೆ ಅಂತೇಳಿ ಅಧಿಕಾರಿಗಳು ರುಜುವಾತು ಮಾಡಿದ್ದಾರೆ. ಅದನ್ನು ನಾವೇನಾಗ್ತಾಯಿದೆ ಅಂತಂದರೆ, ನಮ್ಮದು ಒಂದು ಸಂಘದಲ್ಲಿ ನಾವು ಇವತ್ತು ತಲೆ ಬಗ್ಗಿಸಿ ಯಾವತ್ತೂ ನಡೆದಿಲ್ಲ, ಅವ್ರ ಅದಕ್ಕೆ ವಿಶ್ವಾಸ ಜೊತೆ ಇದ್ದೀವಿ. ಈ ಒಂದು ಡೂಪ್ಲಿಕೇಟ್ ಹಾಕಿದ್ದೀರಿ, ನಕಲಿ ಚಾಪಕ್ಕಾಗದ ಯೂಸ್ ಮಾಡ್ತಿದ್ದಾರೆ, ಇಡೀ ನಮ್ಮ ಕುಲಕ್ಕೆ ಅವಮಾನ, ನಮ್ಮ ಗುತ್ತಿಗೆದಾರ ಅವಮಾನ, ನಮ್ಮ ಸಂಘಕ್ಕೆ ಅವಮಾನ. ಹಾಗಾಗಿ ದಯಮಾಡಿ ಇದನ್ನು ನೀವು ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟ್ನ ನೀವು ಚೇಂಜ್ ಮಾಡಿಕೊಡಿ. ಅಲ್ಲ, ಇದನ್ನು ಯಾಕೆ ಹಿಂಗೆ ಮಾಡಿದ್ದೀರಾ, ಇದು